ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ನವಶಕ್ತಿಗಳ ನವರಾತ್ರಿಯ ಪ್ರಾಮುಖ್ಯತೆ ಏನು ಮತ್ತು ಕಲರ್ಸ್ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬನ್ನಿ, ಮೊದಲಿಗೆ ಬಿಳಿ. ಈ ದಿನ ಮಾತಾ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಇವತ್ತಿನ ದಿನ ಬಿಳಿ ಬಣ್ಣದ ಪ್ರಾಮುಖ್ಯತೆ ಆಗಿದೆ. ಮತ್ತು ದ್ವಿತೀಯ ಕೆಂಪು. ಈ ದಿನ ಮಾತಾ ಬ್ರಹ್ಮಚಾರಿಯನ್ನು ಪೂಜಿಸಲಾಗುತ್ತದೆ. ಕೆಂಪು ಬಣ್ಣವು ಪ್ರೀತಿ, ಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ. ತೃತೀಯ ರಾಯಲ್ ಬ್ಲೂ. ಈ ದಿನವು ಮಾತಾ ಚಂದ್ರಘಟಾಳನ್ನು ಪೂಜಿಸಲಾಗುತ್ತದೆ. ಈ ಬಣ್ಣವು ಸಮೃದ್ಧಿ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ತೃತೀಯ ಹಳದಿ. ಈ ದಿನವು ಮಾತಾ ಕೋಷ್ಟಡಾಳನ್ನು ಪೂಜಿಸಲಾಗುತ್ತದೆ. ಹಳದಿ ಬಣ್ಣವು ಸಂತೋಷ ಮತ್ತು ಆಶಾವಾದದ ಸಂಕೇತವಾಗಿದೆ. ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪಂಚಮಿ ಹಸಿರು. ಈ ದಿನ ಮಾತಾ ಸ್ಕಂದಮಾಳನ್ನು ಪೂಜಿಸಲಾಗುತ್ತದೆ. ಹಸಿರು ಬಣ್ಣವು ಪ್ರಕೃತಿ, ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣವು ಇದಾಗಿದೆ. ಸೃಷ್ಟಿ ಬೂದು. ಈ ದಿನ ಮಾತಾ ಕಾತ್ಯಾಯನಿಯನ್ನು ಪೂಜಿಸಲಾಗುತ್ತದೆ. ಬೂದು ಬಣ್ಣವು ಶಕ್ತಿ ಮತ್ತು ಸಮತೋಲನವನ್ನು ಸೂಚಿಸಲಾಗುತ್ತದೆ. ಮತ್ತು ನೆಕ್ಸ್ಟು ಕಿತ್ತಳೆ. ಈ ದಿನ ಮಾತಾ ಕಾಲರಾತ್ರಿಯನ್ನು ಪೂಜಿಸಲಾಗುತ್ತದೆ. ಕಿತ್ತಳೆ ಬಣ್ಣವು ಉಲ್ಲಾಸ ಮತ್ತು ಶಕ್ತಿಯನ್ನು ಸಂಕೇತವಾಗಿದೆ. ಇದನ್ನು ಹೇಳಲಾಗಿದೆ. ಈ ಕಿತ್ತಳೆ ಬಣ್ಣದ ಅರ್ಥಪೂರ್ಣವಾಗಿದೆ. ಈಗ ನೆಕ್ಸ್ಟು ಅಷ್ಟಮಿ. ಅಷ್ಟಮಿ ನವಿಲು ಹಸಿರು. ನವಿಲು ಹಸಿರು ಅಂತ ಹೇಳಬಹುದು. ಈ ದಿನ ಮಾತಾ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ನವಿಲು ಹಸಿರು ಬಣ್ಣವು ಅನನ್ಯತೆ ಮತ್ತು ವೈಯಕ್ತಿಕೆಯನ್ನು ಸೂಚಿಸುತ್ತದೆ. ಈ ಕಲರ್ ಇದಾಗಿದೆ. ನವಮಿ ಗುಲಾಬಿ. ಈ ದಿನ ಮಾತಾ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. ಗುಲಾಬಿ ಬಣ್ಣವು ಪ್ರೀತಿ, ಕರುಣೆ ಮತ್ತು ಸಾಮರಸ್ಯವನ್ನು ಹೊಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನವರಾತ್ರಿಯ ಬಗ್ಗೆ ಇದನ್ನು ನಾನು ನಿಮ್ಮ ಜೊತೆ ಹೇಳಿಕೊಂಡಿದ್ದೇನೆ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನವಶಕ್ತಿಗಳ ನವರಾತ್ರಿಗಳ ಬಗ್ಗೆ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನೋಡಿದ್ರಲ್ಲ ಯಾವ ರೀತಿಯ ನವಶಕ್ತಿಗಳ ನವ ಬಣ್ಣಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೀನಿ. ಇದಾಗಿದೆ ಇವತ್ತಿನ ವಿಶೇಷ. ಥ್ಯಾಂಕ್ ಯು.